ಈ ತಿಂಗಳು ಭಗವದ್ಗೀತೆ ಹಾಗೂ ನಾಟ್ಯಶಾಸ್ತ್ರಕ್ಕೆ ಯುನೆಸ್ಕೋ ಮನ್ನಣೆ ಬಂದಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಾಟ್ಯಶಾಸ್ತ್ರದಿಂದ ಒಂದೆರಡು ಸಾಲುಗಳು ನಾಟಕಕ್ಕೆ ಮತ್ತೆ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವ ವಾಗ್ಮೇಯಂ ಆಹಾರ್ಯಂ ಚಂದ್ರ ತಾರಾದಿತಂ ವಂದೇ ಸಾತ್ವಿಕಂ ಶಿವಂ. ನಾಟ್ಯಶಾಸ್ತ್ರ ಪ್ರದರ್ಶನ ಕಲೆಗಳ ಕುರಿತಾದ ಇದು ಸಂಸ್ಕೃತ ಗ್ರಂಥವಾಗಿದೆ. ನಮ್ಮೆಲ್ಲರಿಗೂ ಇದು ಹೆಮ್ಮೆಯ ವಿಷಯ. ಭಗವದ್ಗೀತೆ ಹಾಗೂ ನಾಟ್ಯಶಾಸ್ತ್ರಕ್ಕೆ ಯುನೆಸ್ಕೋ ಮನ್ನಣೆ ಸಿಕ್ಕಿರೋದು. ಎಲ್ಲರಿಂದ ಒಂದು ಚಪ್ಪಾಳೆ ಬರಲಿ. ಶಿವನಿಗೆ ನಮಸ್ಕರಿಸುತ್ತಾ ಕನ್ನಡ ಯುವ ರಕ್ಷಣಾ ವೇದಿಕೆ ತಂಡವನ್ನ ಬರಮಾಡಿಕೊಳ್ಳೋಣ. ಇವರು ಕನ್ನಡ ನಮ್ಮದು, ಕನ್ನಡ ನಮ್ಮ ತಾಯಿ ಭಾಷೆ, ನಮ್ಮ ತಾಯಿ ಭಾಷೆ, ಆದರೆ ಡಾಯ್ಚ್ ಇಸ್ ಔಟ್ ಗುಡ್. ಕನ್ನಡದಲ್ಲಿ ಮಾತಾಡಿ ಡಾಯ್ಚ್ನಲ್ಲಿ ಗೆಲ್ಲಿ ಅಂತ ತಮ್ಮ ನಾಟಕದ ಮೂಲಕ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್. Meine Damen und Herren, willkommen zum einmaligen Wettkampf. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ನಡುವೆ ಒಂದು ಭಾಷಾ ಪಂದ್ಯ ನಡೆಯೋದಿದೆ. ಕನ್ನಡ ಹಿತವೇ ಡಾಯ್ಚ್ ಸೂಪರ. ಇದನ್ನು ನಿರ್ಧಾರ ಮಾಡುವವರು ನಮ್ಮ ನ್ಯಾಯಾಧೀಶರು. ಈ ಪಂದ್ಯ ನಮ್ಮ ಕನ್ನಡ ಕವಿ ಮತ್ತು ಕನ್ನಡ ಪಂಡಿತರು ವರ್ಸಸ್ ಡಾಯ್ಚ್ ಮೈಸ್ಟರ್ ಮತ್ತು ಫ್ರೌ ಗ್ರಾಮಾಟಿಕ್ ನಡುವೆ ನಡೆಯಲಿದೆ. ಇದನ್ನು ನೋಡಲು ಕೆಲವು ಪ್ರೇಕ್ಷಕರು ಕೂಡ ಬಂದಿದ್ದಾರೆ. ಜೈ ಕರ್ನಾಟಕ, ಜೈ ಕರ್ನಾಟಕ. ಸೂಪರ್, ಡಾಯ್ಚ್ ಇಸ್ ಸೂಪರ್. ಶಾಂತಿ, ಊಹೆ, ಅದನ್ನು ನ್ಯಾಯಾಲಯ ನಿರ್ಧಾರ ಮಾಡುವುದು. ನೀವು ನಮ್ಮ 3 ಸವಾಲಿಗೆ ಹೇಗೆ ಉತ್ತರಿಸುತ್ತೀರಾ ಅಂತ ನೋಡೋಣ. ಮೊದಲನೇ ಸವಾಲಿಗೆ ಹೋಗೋಣ. ಹಾಗಾದ್ರೆ ಭಾಷಾ ಪಂದ್ಯ ಶುರು ಮಾಡೋಣ. ಮೊದಲನೇ ಸವಾಲು ಗಾದೆಗಳು ವರ್ಸಸ್ ಡಾಯ್ಚ್ ಪುರುಷ. ಕನ್ನಡ ಸೌಂದರ್ಯಗಳನ್ನು ತೋರಿಸುವ ಸುಂದರ ಗಾದೆ ಇದೆ, ಕೇಳಿ. ಕೈ ಕೆಸರಾದರೆ ಬಾಯಿ ಮೊಸರು. ಪಂಡಿತರೆ, ಅದರ ಅರ್ಥ ಏನು? ಇದರ ಅರ್ಥ ನಾವು ಕಷ್ಟಪಟ್ಟರೆ ಫಲ ಉಂಟು ಅಂತ. In German we have der Apfel fällt nicht weit vom Stamm. ಇದೇನಪ್ಪ, ಸೇಬು ಮರದಿಂದ ದೂರ ಬೀಳಲ್ಲ ಅಂದ್ರೆ ಏನು? ನಮ್ಮೂರಲ್ಲಿ ಸೇಬು ಬೀಳಲ್ಲ, ಮುಂಚೆ ತಿನ್ಬಿಡ್ತೀವಿ. 2 ಭಾಷೆಗಳು ಗಾದೆಗಳು ಜೀವನದಲ್ಲಿ ಒಂದು ಮುಖ್ಯ ಪಾಠ ಕಲಿಸುತ್ತದೆ. 2 ತಂಡಗಳಿಗೆ ಒಂದೊಂದು ಅಂಕ. ಈಗ ಹೋದರೆ ಎಲ್ಲಿಗೆ ಹೋಗುತ್ತೆ? 2ನೇ ಸವಾಲಿಗೆ ಹೋಗೋಣ. ಈಗ 2ನೇ ಸವಾಲು ಭಾಷಾ ಗೊಂದಲ, ಲ್ಯಾಂಗ್ವೇಜ್ ಕನ್ಫ್ಯೂಷನ್. ಈ ಪಂದ್ಯ ನಮ್ಮ ಇಬ್ಬರ ಪ್ರೇಕ್ಷಕರ ನಡುವೆ ನಡೆಯೋದಿದೆ. ದಯವಿಟ್ಟು ಯಾರಾದ್ರೂ ಮುಂದೆ ಬನ್ನಿ. Oma, warum trägst du eine Handschuhe hier drinnen? ಅಯ್ಯೋ, ನನಗೇನು ಅರ್ಥ ಆಗ್ತಾ ಇಲ್ಲ. ಹ್ಯಾಂಡ್ ಅಂದ್ರೆ ಕೈ ಶೂನಾ? ಬರೀ ಕಾಲ ಚೀಲದಲ್ಲಿ ಹೇಗೆ ಬಂದಿದ್ದೆ? ನಿನ್ನ ಶೂ ಎಲ್ಲಿ? ಅಜ್ಜಿ, ನನ್ನ ಕಾಲಲ್ಲಿ ಯಾವುದು ಚೀಲ ಇಲ್ಲ. ನನ್ನ ಚೀಲ ಎಲ್ಲಿದೆ? ಕಾಲ್ ಚೀಲ heißt Socken oder Beinbeutel? ಆದರೆ ಕನ್ನಡ ಸರಿಯಾಗಿದೆ. 2 ಭಾಷೆಗಳು ಸುಂದರ, ಅದರ ಪದಗಳ ನೇರ ಅನುವಾದದಿಂದ ಗೊಂದಲ ಉಂಟು. 2 ಭಾಷೆಗಳು ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್. ಮತ್ತೊಮ್ಮೆ 2 ತಂಡಗಳಿಗೆ ಒಂದೊಂದು ಅಂಕ. ಸಾಕಪ್ಪ ಈ ಗೊಂದಲ. ಕೊನೆಯ ಸವಾಲಿಗೆ ಸಮಯ. ಈಗ ಕೊನೆಯ ಸವಾಲು ಶೀಘ್ರ ಭಾಷಾಂತರ, ಫಾಸ್ಟ್ ಟ್ರಾನ್ಸ್ಲೇಷನ್. ನಾನು ಒಂದು ಪದ ಹೇಳುತ್ತೇನೆ, 2 ತಂಡಗಳು ಬೇಗ ಅನುವಾದ ಮಾಡಬೇಕು. ಹೆಚ್ಚಿನ ಸಮಯ ತೆಗೆದುಕೊಂಡ ತಂಡ ಸೋತ ಹಾಗೆ. ಶುರು ಮಾಡೋಣ. ಟ್ರೈನ್, ಉಗಿ ಬಂಡಿ, ಫ್ಲಾಸ್, ಹ್ಯಾಂಡ್, ಕೈ, ಹ್ಯಾಂಡ್, ಕಾಸು, ಕೋಟೆ, ಫ್ಲಾಸ್, ಓಷನ್ ವೇವ್, ಅಲೆ, ಓಷನ್ ವೆದರ್, ಟೆಲಿವಿಷನ್, ಕ್ಯಾಮ್ರಾ, ದೂರದರ್ಶನ. ಈಗ ನಿರ್ಧಾರ ತಿಳಿಸುವ ಸಮಯ. Deutsch ist wichtig für die Schule und für das Leben in Deutschland. ಜರ್ಮನಿಯಲ್ಲಿ ಜೀವನಕ್ಕೆ ಮತ್ತೆ ಶಾಲೆಗೆ ಜರ್ಮನ್ ತುಂಬಾ ಮುಖ್ಯ. ಆದರೆ ಕನ್ನಡ ನಮ್ಮ ತಾಯಿ ಭಾಷೆ. It connects us to our roots, grandparents and culture. So the winner is both. ಕನ್ನಡ ನಮ್ಮದು, Deutsch ist auch gut.
Kannada, win in German. ತುಂಬಾ ಚೆನ್ನಾಗಿ ನಾಟಕದ ಮೂಲಕ ಹೇಳಿದ್ರು. ನಾನು ಹೇಳ್ತೀನಿ, ಜರ್ಮನ್ನಲ್ಲಿ ಅಷ್ಟೇ ಗೆಲ್ಬೇಡಿ, ಕನ್ನಡದಲ್ಲೂ ಗೆಲ್ಲಿ. ನಮ್ಮ ಹೆಸರಾಂತ ಕವಿಗಳು ಅವರು ಬರೀ ಕನ್ನಡ ಅಷ್ಟೇ ತಿಳ್ಕೊಂಡಿರ್ಲಿಲ್ಲ, ತಮಿಳು, ತೆಲುಗು ಎಲ್ಲ ಭಾಷೆನೂ ತಿಳ್ಕೊಂಡಿದ್ರು, ಕನ್ನಡಕ್ಕೆ ಆಸ್ತಿ ಆದ್ರು. ಹಾಗೆ ನೀವು ಬರೀ ಜರ್ಮನ್ ಅಷ್ಟೇ ಅಲ್ಲ, ಕನ್ನಡ ಜೊತೆ ನಮ್ಮ ನೆರೆಹೊರೆಯ ಭಾಷೆಗಳು ಅಂದ್ರೆ ಫ್ರೆಂಚ್, ಸ್ಪ್ಯಾನಿಷ್ ಎಲ್ಲ ಕಲಿತು ಕನ್ನಡಕ್ಕೆ ಆಸ್ತಿ ಆಗಿ ಬರೀ ಜರ್ಮನಿಗಷ್ಟೇ ಸೀಮಿತ ಆಗಬೇಡಿ. ಕನ್ನಡ ಭಾಷೆನ ಇನ್ನೂ ದೇಶದಾದ್ಯಂತ ಅಲ್ಲದೆ ವಿಶ್ವದಾದ್ಯಂತ ಪಸರಿಸಿ ಅಂತ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಕನ್ನಡ ನಿರ್ದೇಶಕರಾದ ಅನಿತಾ ಹಾಗೂ ಲಕ್ಕಿ ಡ್ರಾಗೆ ನಾವು ಮತ್ತೊಂದು ಬಹುಮಾನವನ್ನ ಸೇರ್ಪಡೆ ಮಾಡ್ತಾ ಇದೀವಿ. 3ನೇ ಬಹುಮಾನ ಅಥವಾ ನೀವು 2ನೇ ಬಹುಮಾನ ಅಂತ ಕನ್ಸಿಡರ್ ಮಾಡಿದ್ರು, ಎರಡಕ್ಕೂ ಪ್ರೈಸ್ ಸೇಮ್ ಇದೆ, 25 euros. ಹೋಗಿ ನಿಮ್ಮ ಲಕ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಲಕ್ಕಿ ಡ್ರಾಗೆ ಮತ್ತೊಂದು ಬಹುಮಾನ, ಮೊದಲನೇ ಬಹುಮಾನ 50, 2ನೇ ಹಾಗೂ 3ನೇ ಬಹುಮಾನ 25. ಇದರ Thank you. ಐಡಿಯಾದ ಇವರು ಶ್ರೀನಿವಾಸ್ ಸರ್ ಬಹುಮಾನ ಬರಲಿಲ್ಲ ಅಂದ್ರೆ ಅವರನ್ನು ಇಟ್ಕೊಳ್ಳಿ. ಶ್ರೀನಿವಾಸ್ ಮೂರ್ತಿ ಕ್ಯಾಮ್ರಾಮನ್.